ನಮಸ್ತೆ. ನನ್ನ ಹೆಸರು ವೆಂಕಟೇಶ್ ಅಂತ. ನನ್ನ ಜಮೀನು ಬಂದು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ರಂಗನಾಥಪುರ ಅನ್ನೋ ಗ್ರಾಮದಲ್ಲಿದೆ. ಇದು ಮೈಸೂರಿನಿಂದ ಬನ್ನೂರು, ಮಳವಳ್ಳಿ, ಕನಕಪುರ ಈ ರೀತಿ ಬೆಂಗಳೂರಿಗೆ ಹೋಗೋ ರಸ್ತೆಯಲ್ಲಿ ಈ ಒಂದು 18 ಕಿಲೋಮೀಟ್ರ್, ಮೈಸೂರಿಂದ 18 ಕಿಲೋಮೀಟ್ರ್ ದೂರದಲ್ಲಿದೆ. ಇದು ಪೂರ್ಣ ಸಾವಯವದ ಮುಖಾಂತರ ಬೆಳೆದಿರುವಂಥ ಜಮೀನು. ಈ ಒಂದು ತೋಟದಲ್ಲಿ ಒಂದು 22 ರೀತಿಯ ವಿವಿಧ ಬಗೆಯ ಹಣ್ಣುಗಳಿದೆ. ಈ ಹಣ್ಣುಗಳು ಈ ಭಾಗದಲ್ಲಿ ನಾವು ಬೆಳೆಯೋಕ್ಕೆ ಆಗೋದಿಲ್ಲ ಅನ್ನೋವಂಥ ಹಣ್ಣುಗಳನ್ನು ಸಹ ಇಲ್ಲಿ ಬೆಳೆದಿದ್ದೀವಿ. ಇಲ್ಲಿ ಯಾವುದೇ ರೀತಿ ಫರ್ಟಿಲೈಸರ್ ಆಗಲಿ ಬೇರೆ ರೀತಿ ಯಾವುದೇ ಥರ ಕೆಮಿಕಲ್ ಕೂಡ ಸ್ಪ್ರೇ ಮಾಡೋದಿಲ್ಲ. ಪೂರ್ಣ ಜೀವಾಮೃತ ಹಾಗೂ ಗಂಜಲ, ನಮ್ಮ ಗೋಮೂತ್ರ ಏನಿದೆ ಅದನ್ನು ಸ್ಪ್ರೇ ಮಾಡೋದ್ರ ಮುಖಾಂತರ ಪೂರ್ಣ ಸಾವಯವ ರೀತಿಯಲ್ಲೇ ಬೆಳೆದಿರುವಂಥ ತೋಟ. ವಿಶೇಷವಾಗಿ ನಮ್ಮಲ್ಲಿರುವಂಥ ಹಣ್ಣುಗಳು ಇತ್ತೀಚಿನ ದಿನಗಳಲ್ಲಿ ನೋಡುವಂಥ ಡ್ರ್ಯಾಗನ್ ಫ್ರೂಟು, ಅವಕಾಡೋ, ಲಕ್ಷ್ಮಣ ಫಲ, ಚೆರ್ರಿ, ಲಿಚ್ಚಿ ಈ ಥರ ಬೇರೆ ಬೇರೆ ಬಗೆಯ ಹಣ್ಣುಗಳನ್ನ ನಾವಿಲ್ಲಿ ಬೆಳೆದಿದ್ದೀವಿ. ಇದು ಮೂಲ ರಂಗನಾಥಪುರ ಅಂದರೆ ಟಿ ನರಸೀಪುರದಿಂದ ಒಂದು 8 ಕಿಲೋಮೀಟ್ರ್ ದೂರ, ಬನ್ನೂರಿಂದ 5 ಕಿಲೋಮೀಟ್ರ್ ದೂರ. ಒಟ್ಟು ಎಷ್ಟು ಎಕರೆಯಲ್ಲಿ ಸರ್ ಇದು ಟೋಟಲಿ? ಒಟ್ಟು ವಿಸ್ತೀರ್ಣ 2 ಎಕರೆ 15 ಕುಂಟೆ. ಓಕೆ. 2 ಎಕರೆ 15 ಕುಂಟೆನಲ್ಲಿ ಈ ಒಂದು ಜಮೀನನ್ನು ಬೆಳೆದಿದ್ದೀವಿ. ಇದರಲ್ಲಿ ಒಂದು 80 ತೆಂಗಿನ ಸಸಿಗಳಿದೆ. ಓಕೆ. ಒಂದು 600ರಷ್ಟು ಸೀಬೆ, ಪೇರ್ಲ ಈ ಒಂದು ಹಣ್ಣಿದೆ. 150 ಸಪೋಟ, ಚೀಕು, ಒಂದು 150 ನಿಂಬೆ, ಮತ್ತು ಲಕ್ಷ್ಮಣ ಫಲ, ರಾಮಫಲ, ಸೀತಾಫಲ, ನೇರಳೆ, ಮಾವು, ವಿವಿಧ ಬಗೆಯ ಮಾವು, ಒಂದು 5 ರೀತಿ ಮಾವಿನ ಹಣ್ಣು. ಅದು ಹೆಸರು ಹೇಳ್ಬೋದಾ ಸರ್? ಮಲ್ಲಿಕ, ಬೇಗಂಪಲ್ಲಿ, ಬಾದಾಮ್, ಈ ಥರ ವಿಶೇಷವಾದಿದೆ. ಅದಲ್ಲದೆ ಕಿತ್ತಳೆ, ಮೋಸಂಬಿ, ಚಕ್ಕೋತ, ಬೆಟ್ಟದನಲ್ಲಿ, ಪಿಯರ್, ಈ ಎಲ್ಲ ಹಣ್ಣುಗಳನ್ನು ನಾವು ನೋಡ್ಬೋದು. ಇದಲ್ಲದೆ ಒಂದು 4-5 ರೀತಿ ಹೂವಿನ ಗಿಡಗಳನ್ನು ಹಾಕಿದ್ದೀವಿ. ಸಂಪಿಗೆ, ಕಾಕಡ, ದಾಸವಾಳ, ನಮ್ಮಲ್ಲಿ ಚೆಂಡು ಹೂವು ಅಂತೀವಿ. ಇದು ಸಹ ನಮ್ಮ ಜಮೀನಲ್ಲೇ ಬೆಳೆದಿದ್ದೀವಿ. ಇದಲ್ಲದೆ ಮಧ್ಯದಲ್ಲಿ ಪಪ್ಪಾಯಿ, ಒಂದು 1000 ಪಪ್ಪಾಯಿ ಗಿಡ ಇದೆ. ಇದು 2ನೇ ಬಾರಿ ಹೊಸದಾಗಿ ಪ್ಲಾಂಟೇಶನ್ ಮಾಡಿರೋದು. ಮೊದಲನೇ ಬಾರಿ 2 ವರ್ಷಕ್ಕೆ ಅದನ್ನು ತೆಗೆದು ಮತ್ತೆ ಪ್ಲಾಂಟೇಶನ್ ಮಾಡಿದ್ದೀವಿ. ಈ ತೋಟ ಬಂದು 2.5 ವರ್ಷಗಳ ಹಿಂದೆ ಇದನ್ನು ನಾವು ಪ್ಲಾಂಟೇಶನ್ ಮಾಡಿದ್ವಿ. ತೋಟದ ಪೂರ್ಣ ಎಲ್ಲವೂ 2.5 ವರ್ಷದ ಆಯಸ್ಸಿನ ಗಿಡಗಳೇ ಇರೋದಿಲ್ಲ ನಮ್ಮಲ್ಲಿ. ಈ ಗಿಡಗಳೆಲ್ಲ ಸರ್ 10x10 ಇದು ಮಾಡಿದ್ದೀರಿ? ಒಂದು ಗಿಡಕ್ಕೆ 10x10 ರೀತಿ ಪ್ರಕಾರ ನೀಟಾಗಿ ಅದನ್ನು ಲೈನ್ ಮಾಡಿ ಹಾಕಿರುವಂಥದ್ದು. ಮತ್ತು ಎಲ್ಲ ಡ್ರಿಪ್ ಇರಿಗೇಷನ್, ಡ್ರಿಪ್ಪಲ್ಲೇ ನಾವು ಮಾಡ್ತಾ ಇರೋದು. ನಮ್ಮದೇ ಆದಂಥ ಕಾನ್ಸೆಪ್ಟಲ್ಲಿ ಇದಕ್ಕೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನು, ಮಿಷಿನ್ಗಳನ್ನು ನಾವೇ ಇಟ್ಕೊಂಡಿದ್ದೀವಿ. ಮ್ಯಾನ್ ಪವರ್ ಒಬ್ಬನೇ ನಮ್ಮ ಪೂರ್ತ ತೋಟನ ಮೇಂಟೈನ್ ಮಾಡೋದು. ಇಡೀ 2.5 ಎಕರೆ ಒಬ್ಬನೇ ಮಾಡೋದು. ವಿಶೇಷವಾಗಿ ಇದಕ್ಕೆ ಖರ್ಚಂತ ಜಾಸ್ತಿ ಮಾಡೋದಿಲ್ಲ ನಾವು. ಈವನ್ ನ್ಯಾಚುರಲ್, ಅಬ್ಸಲ್ಯೂಟ್ಲಿ ನ್ಯಾಚುರಲ್ ಫಾರ್ಮಿಂಗಲ್ಲೇ ಇದು. ಓಕೆ. ಸೊ ಹಾಗಾಗಿ ಇದು ಟೇಸ್ಟು ಎಲ್ಲ ಸ್ವಲ್ಪ ಚೆನ್ನಾಗಿರ್ತದೆ ಕಂಪ್ಯಾರಿಟಿವ್ಲಿ. ನಾವು ಜೀವಾಮೃತ ಮಾಡೋವಾಗ್ಲೂ ಸಹ ಅದಕ್ಕೆ ಉಪಯೋಗಿಸುವಂಥ ಬೆಲ್ಲ ಆಗಲಿ ಅಥವಾ ಬೇರೆ ಏನು ದ್ವಿದಳ ಧಾನ್ಯ ಏನಿದೆ, ಹೆಸರು ಕಾಳು, ಕಡಲೆಕಾಳು, ಹುರುಳಿ, ಎಲ್ಲವೂ ಸಹ ಆರ್ಗ್ಯಾನಿಕ್ ಅಂದರೆ ಸಾವಯವದಲ್ಲಿ ಬೆಳೆದಿರುವಂಥದ್ದನ್ನೇ ತಂದು ಹಾಕೋದು ಇಲ್ಲಿಗೆ. ಅದನ್ನು ನಾವು ಹಾಕೋದ್ರಿಂದ ನಮ್ಮ ಎಲ್ಲ ಹಣ್ಣುಗಳು ತುಂಬ ಟೇಸ್ಟ್ ಇದೆ. ಓಕೆ. ಈಗ ಅಂದರೆ ಸರ್, ಈಗ ನೀವು ಹೇಳಿದ್ರಿ ಅವಾಗ ಪಪ್ಪಾಯ ಒಂದು ಬೆಳೆ ತೊಗೊಂಡಿದ್ದೀರಿ ಅಂತ ಹೇಳಿದ್ರಿ, ಪಪ್ಪಾಯ. ಸೊ ಅದು ಅವರೇಜ್ ಏನು ಪ್ರೈಸ್ ಬಂದಿದೆ ಆ ಟೈಮಲ್ಲಿ? ಬಾರಿ ನಾನು ಒಂದು ಭಾಗಕ್ಕೆ ಅಂದರೆ ಈ 2.5 ಎಕರೆನಲ್ಲಿ 1.25 ಎಕರೆ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡಿದ್ದೆ ಪಪ್ಪಾಯಿಗೆ. ಆ ಕಡೆ ಭಾಗದಲ್ಲಿ ಮೆಣಸಿ, ಒಂದಷ್ಟು ತರಕಾರಿ ಎಲ್ಲ ಹಾಕಿದ್ದೆ. ಅಲ್ಲಿ ನಾನು ಪಪ್ಪಾಯಿ ಹಾಕಲಿಲ್ಲ. ಈ 1.25 ಎಕರೆ ಏನಿತ್ತು ಅಷ್ಟರಲ್ಲಿ ಮಾತ್ರ ನಾನು ಪಪ್ಪಾಯಿ ಹಾಕಿದ್ದೆ. ಅದರಲ್ಲಿ 600 ಗಿಡಗಳನ್ನ ಮಾತ್ರ ಹಾಕಿದ್ದೆ. 600 ಗಿಡದಲ್ಲಿ 2 ವರ್ಷಕ್ಕೆ ಒಂದು 4 ಲಕ್ಷ ರೂಪಾಯಿಯಷ್ಟು ಆದಾಯ ಪಪ್ಪಾಯದಿಂದ. ಓಕೆ.
ಪೇರುದಿಂದ ಸುಮಾರಾಗಿ 2 ವರ್ಷದಲ್ಲಿ ಹೌದು, 2ನೇ ವರ್ಷ, ಈಗಿನ 2ನೇ ವರ್ಷ ಆದ್ರಿಂದ ಅದು ಈಗ ಅದು ಬೆಳೀತಾ ಬರ್ತಾ ಇದೆ. ಅದರಲ್ಲಿ ಇನ್ಕಮ್ ಬಂದಿರಲಿಲ್ಲ, ಅದರಲ್ಲಿ ಅಲ್ಲ ಬಂದಿಲ್ಲ ಇಷ್ಟು ಆಗಿದೆ. ಆಲ್ರೆಡಿ ಆಗಿದೆ. ಓಕೆ ಓಕೆ ಹಾಂ ಈ ವರ್ಷ ನಾವು ಮೊದಲನೇ ವರ್ಷದಲ್ಲಿ ಓಕೆ ಯಾವತ್ತೂ ನಾವು ಅದನ್ನ ಪಗ್ ಮಾಡೋದಿಲ್ಲ. ಓಕೆ ಕಾರಣ ಇಷ್ಟೇ, ಅದು ಬೇರು ಇನ್ನೂ ದಪ್ಪ ಆಗಿರೋದಿಲ್ಲ ಅಂತೇಳಿ ಮೊದಲನೇ ವರ್ಷ ಹಾಗೆ ಕಿತ್ತು ಹಾಕ್ಬಿಡ್ತೀವಿ. ಅದು ಈಚು ಹೂವು ಬಂದಾಗಲೇ ಅದನ್ನು ತೆಗೆದುಹಾಕ್ತೀವಿ. 2ನೇ ವರ್ಷದಿಂದ ಅದನ್ನು ಸ್ವಲ್ಪ ಬೇರು ಬಿಗಿಯಾಗಿ ಗಟ್ಟಿ ಆದಮೇಲೆ ಅದನ್ನು ಕೀಳೋಕ್ಕೆ ಪ್ರಾರಂಭ ಮಾಡ್ತೀವಿ. ಲಾಸ್ಟ್ ಕಳೆದ 6 ತಿಂಗಳಿಂದ ಇದನ್ನು ಕೀಳೋಕ್ಕೆ ಶುರು ಮಾಡಿದ್ವಿ. ಒಂದು 2 ಲಕ್ಷ ರೂಪಾಯಿಯಷ್ಟು ಸೀಬೆಯಿಂದ ನಾವೀಗ ಆದಾಯ ತೊಗೊಂಡಿದ್ದೀವಿ. ಸರಿ, ಓಕೆ. ಇದು ನಿಮ್ಮ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಸರ್ ನಿಮ್ಮ ನಂಬರನ್ನು ಕೊಡ್ಬೋದಲ್ಲ? ಅಂದರೆ ಅಂದರೆ ಯಾರಾದರೂ ವ್ಯೂವರ್ಸ್ ಅಥವಾ ಅವ್ರಿಗೇನಾದರೂ ಹಣ್ಣು, ಈಗ ನೀವು ಹೇಳಿದ್ರೆ ತೋಟಕ್ಕೆ ಬಂದು ಎಲ್ಲ ತೊಗೊಂಡು ಹೋಗ್ತಾರೆ ಅಂತ ಅಂದ್ರಿ. ತುಂಬ ಇಲ್ಲಿ ಈಗ ಈ ಥರ ಕಲ್ಟಿವೇಷನ್, ಈಗ ಪಪ್ಪಾಯಿ ಎಲ್ಲ ಕಡೆ ಬೆಳೆದಿದ್ದಾರೆ ಇಲ್ಲಿ. ಆದರೆ ವಿಶೇಷವಾಗಿ ಇಲ್ಲಿ ಬರುವಂಥ ಜನ ಈ ಟೇಸ್ಟ್ ಎಲ್ಲೂ ಸಿಗೋದಿಲ್ಲ ಅಂಥೇಳಿ ನಮ್ಮ ಕೌಂಟ್ರಿಗೆ ಬರ್ತಾರೆ. ಓಕೆ. ನಮ್ಮ ಜಮೀನಿಗೆ ಬಂದು ವಾಲಂಟ್ರಿಯಾಗಿ ತೊಗೊಂಡು ಹೋಗುವಂಥ ಜನ ತುಂಬ ಇದ್ದಾರೆ ಈಗ. ಓಕೆ. ಯಾಕೆ ಅವ್ರು ಹೇಳೋದೊಂದೇ, ನಿಮ್ಮ ಪಪ್ಪಾಯಿ ತುಂಬ ಟೇಸ್ಟ್ ಇದೆ ಅಂತ. ಓಕೆ. ಹಾಗಾಗಿ ಸಾವಯವ ಮಾಡೋದ್ರಿಂದ ಓಕೆ ಖರ್ಚು ಕಡಿಮೆ ಅಷ್ಟೇ ಅಲ್ಲ, ಒಳ್ಳೆ ರುಚಿಯಾದ ಹಣ್ಣುಗಳನ್ನು ಸಹ ನಾವು ತೆಗಿಬೋದು. ಓಕೆ ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದ.